ತರ್ಲಿ, ತಪ್ಪುದೇನು, ಕಾಂಗ್ರೆಸ್ ಬಲ ಹೆಚ್ಚುತ್ತಲ್ಲ, ಅದು ನಮ್ದೇನು ನೋಡಿ. ಕಾಂಗ್ರೆಸ್ಗೆ ಶಕ್ತಿ ವರ್ಧನೆ ಆಗ್ತಕ್ಕಂತ ಕ್ರಮ ಯಾವುದೇ ಮಾಡ್ಲಿ ಅದಕ್ಕೆ ನಮ್ ಬೆಂಬಲ ಇದ್ದೇ ಇರುತ್ತೆ. ನಮ್ದೇನು ಅದಕ್ಕೆ ಅಂಜಿಕೆ ಆಗ್ಲಿ ಅಥವಾ ನಮ್ದು ಅದಕ್ಕೆ ವಿರೋಧ ಆಗ್ಲಿ ಏನಿಲ್ಲ. ಅವರು ನೋಡಿ ಈಸ್ ಅ ವೆರಿ ಗುಡ್ ಅಸ್ಟ್ರಾಲಜರ್. ಅದರಿಂದ ಅಸ್ಟ್ರಾಲಜರ್ ನಾವೆಲ್ಲ ಕೇಳ್ಕೊಂಡು ಕೆಲವೆಲ್ಲ ತೀರ್ಮಾನ ಮಾಡ್ತೀವಲ್ಲ, ಅದರಿಂದ ಐ ಕಾಂಪ್ಲಿಮೆಂಟ್ ಯು ಮಸ್ಟ್. ಅದು ಲೋಕಸಭೆ ಸೆಷನ್ ಇರುತ್ತಲ್ಲ, ಎಲ್ಲ ಸಿಗ್ತಾರೆ, ಆಲ್ ಪಾರ್ಟಿ ಲೀಡರ್ಸ್, ಎಂಪಿಸ್, ಮಿನಿಸ್ಟರ್ಸ್ ಎಲ್ಲ ಸಿಗ್ತಾರೆ. ಹಾಗಾಗಿ ಮೊದಲಿಂದನೂ ಪಾರ್ಲಿಮೆಂಟ್ ಸೆಷನ್ ಇರೋವಾಗ ಬಜೆಟ್ ಸೆಷನ್ಗೆ ಒಂದು ರೌಂಡ್ ಹೋಗ್ತಿದ್ದೆ ಅಲ್ಲಿ ಡೆಲ್ಲಿದ. ನಿರಾಶಾದಾಯಕ ಅಂತೂ ಅಲ್ಲ. ಇನ್ಯಾರು ಬರ್ಬೇಕೆ ನೋಡು, ವಾಗೀಶ್ವರರು ಕಾಣಲಿಲ್ಲ. ಆಯ್ತು, ಒಬ್ಬೊಬ್ರೇನಾ? ಅದು ಇಲ್ಲ, ಇವರ ಲಾಭಾಂಶದಲ್ಲಿ 2 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಅದು 2 ತಿಂಗಳು ಕೊಡ್ತಾರೋ 3 ತಿಂಗಳು ಕೊಡ್ತಾರೋ ಗೊತ್ತಿಲ್ಲ. ಅಲ್ಲ, ಆಗ್ತದೆ, ಇವರ ಸಂಪನ್ಮೂಲದಲ್ಲಿ ಕೊಡ್ತಾ ಇದ್ದಾರೆ. ಇದು ಆಯಾ ಈಗ ಯೂನಿಯನ್ಗಳು ಎಲೆಕ್ಟೆಡ್ ಬೋರ್ಡ್ ಇದ್ದಾವಲ್ಲಿ, ಅವರು ದೇ ಆರ್ ಕಾಂಪಿಟೆಂಟ್ ಟು ಟೇಕ್ ದ ಡಿಸಿಷನ್ ಆನ್ ದೇರ್ ಓನ್. ಅವರು ತೀರ್ಮಾನ ತಗೊಂಡು ನಮ್ಮಲ್ಲಿ ಲಾಭಾಂಶ ಇದೆ, 2 ರೂಪಾಯಿ ಜಾಸ್ತಿ ಕೊಡ್ತೀವಿ ಲೀಟ್ರಿಗೆ ಅಂತ ಹೇಳಿದ್ರೆ ನಾವು ಸಂತೋಷ ಪಡೋರು, ಮಾಡ್ರಪ್ಪ ಅಂತ ಹೇಳೋರು. ಅವರು ಹೇಳಿರೋ ಪ್ರಕಾರ ಮೇವರೆಗೆ ಏಪ್ರಿಲ್ 31 ವರ್ಗು ಮಾಡ್ತೀವಿ ಕೊಡ್ತೀವಿ ಅಂತ ಹೇಳಿದಾರೆ. ಆಮೇಲೆ ತಿರ್ಗಾ ಕಡಿಮೆ ಮಾಡಿದ್ರು ಮಾಡುದು. ಅಲ್ಲೇನಾಗಿದೆ, ನಾನು ಸಚಿವ ಆದ ಮೇಲೆ NDDBದು ಒಂದು ಸಾಫ್ಟ್ವೇರ್ ಇದೆ. ಮಿಲ್ಕ್ ನ ಇವ್ರು ಅಳಿತಾರಲ್ಲ, ಅಳಿಯೋದ್ರಲ್ಲಿ SNF ಎಷ್ಟಿರ್ಬೇಕು, ಫ್ಯಾಟ್ ಎಷ್ಟಿರ್ಬೇಕು ಅಂತ ಹೇಳಿ ಅದು ತೋರಿಸುತ್ತೆ, ಲ್ಯಾಕ್ಟೋಮೀಟರ್ ಆಗ್ತಾರೆ. ಆದ್ರೆ ಈಗ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿರೋದ್ರಿಂದ ಸುಮ್ನೆ ಆ ಸಾಫ್ಟ್ವೇರ್ ಕೆಳಗಡೆ ಇಟ್ರೆ ಸಾಕು, ಇದ್ರಲ್ಲಿ ಇಷ್ಟೇ ಫ್ಯಾಟ್ ಇದೆ, ಇಷ್ಟೇ ಇದ್ರಲ್ಲಿ ನೀರಿದೆ, ಇಷ್ಟೇ ಇದ್ರಲ್ಲಿ ಹಾಲಿದೆ ಅಂತ ಹೇಳಿ ಆಟೋಮೆಟಿಕ್ ಸ್ಲಿಪ್ ಬಂದ್ಬಿಡುತ್ತೆ. ಆ ಕಡೆ ಸ್ಲಿಪ್ ಕೊಡ್ತಾರೆ. ಅದ್ರಲ್ಲಿ ಫ್ಯಾಟ್ 3.5% ಬರೆದ್ರೆ ಇವು ಅಲ್ಲಿ ಆಕ್ಚುಲ್ ಆಗಿ ಫ್ಯಾಟ್ 4.5-5% ವರೆಗೂ ಇರುತ್ತೆ. ಕೆಲವು ಹೊಸದಾಗಿ ಕರು ಹಾಕಿದ್ದ 2-3 ತಿಂಗಳು ಫ್ಯಾಟ್ 2.5% ಬಂದ್ರೆ ಹೆಚ್ಚು. ಈ ಎಮ್ಮೆ ಹಾಲುಗಳು ಮತ್ತೆ 2.5-3 ತಿಂಗಳಾದ್ಮೇಲೆ ಹಸುಗಳು ಕೂಡ 4-4.5 ಫ್ಯಾಟ್ ಬರ್ತದೆ. ಅದೆಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು. ಈಗ ನಾನು ಸಾಫ್ಟ್ವೇರ್ ಹಾಕಿದ್ಮೇಲೆ ಆಟೋಮೆಟಿಕ್ ಆಗಿ ಪ್ರತಿ ರೈತನಿಗೂ 2 ರೂಪಾಯಿ 2.5 ರೂಪಾಯಿ ಜಾಸ್ತಿ ಸಿಗ್ತದೆ, ಫ್ಯಾಟ್ ಅಂಶ ಜಾಸ್ತಿ ಬರ್ತದೆ. ಇವರೆಲ್ಲರಿಗೂ ಅವರೇ 3.5 ಫ್ಯಾಟ್ ಅಂತ ಬರ್ಕೊಂಡು ಕಡಿಮೆ ಕೊಡ್ತಾ ಇದ್ರು ಇವರೆಲ್ಲ, ಗೊತ್ತಾಯ್ತಾ? ಅದೆಲ್ಲ ಎಲ್ಲೆಲ್ಲಿ ರೈತರ ಹೆಸರಿನಲ್ಲಿ ಲೂಪ್ ಹೋಲ್ಸ್ ಇತ್ತು ಅದನ್ನೆಲ್ಲ ಕಡಿಮೆ ಮಾಡಿದ್ರಿಂದ ನಾವೀಗ ಅವ್ರಿಗೆ ಹೆಚ್ಚು ದುಡ್ಡು ಬರ್ತಿದೆ. ಮೊನ್ನೆ ನಾನೇ ಒಂದು ಸ್ಲಿಪ್ ನೋಡಿದೆ, 39 ರೂಪಾಯಿ 40 ಪೈಸೆ 1 ಲೀಟರ್ ಹಾಲು ಸಿಕ್ಕಿದೆ ಅವ್ರು, ಡಿಪೆಂಡಿಂಗ್ ಅಪಾನ್ ದಿ ಫ್ಯಾಟ್ ಕಂಟೆಂಟ್. ಅದರಿಂದ ಎಲ್ಲೆಲ್ಲಿ ರೈತರಿಗೆ ಅನಾನುಕೂಲ ಆಗುವಂತ ಸಂಗತಿಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸೋದ್ರಿಂದ ಅವ್ರಿಗೆ ಹೆಚ್ಚು ಲಾಭ ದೊರಕುವ ರೀತಿ ಮಾಡಲು ಕೂಡ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.